ಹಾಯ್ ಫ್ರೆಂಡ್ಸ್, ಯೂಶ್ವಲಿ ನಾವು ಮನೆಯೊಳಗೆ ಮಕ್ಳಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತಿರ್ತೀವಿ. ಬಟ್ ಈ ರೀತಿ ಮಾಡಿ ನೋಡಿರಿ ಫ್ರೆಂಡ್ಸ್, ಮಕ್ಳಿಗೆ ಇಷ್ಟ ಆಗ್ಬೋದು. ವೆಜ್ಜೀಸ್ ಭಾಳ ಹಾಕೇನಿ, ಸೊ ಹೆಲ್ತಿಗೂ ಸ್ವಲ್ಪ ಚಲೋ ಇದು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಬಟಾಟಿನ ಬೇಯಿಸಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಬೇಯಿಸಿದ ಬಟಾಟೆ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ಮು, ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ, ಗಜ್ಜರಿನ ಹೆರಿದು ಹಾಕೇನಿ ಮತ್ತು ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡೇನಿ. ಈಗ ಇಲ್ಲೇ ನಾವು ಸಮ್ ಬೇಸಿಕ್ ಮಸಾಲಾಸ್ನ ಹಾಕ್ಕೊಳ್ಳೋಣ. ನಾನಿಲ್ಲೇ ಚೂರು ಅರಿಶಿನ ಪುಡಿ, ಚೂರು ಗರಂ ಮಸಾಲ, ಚೂರು ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿ, ಆಮ್ಚೂರು ಪೌಡ್ರ್ ಹಾಕ್ಕೊಂಡೇನಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೇನಿ ಮತ್ತು ಜೀರಿಗೆ ಪುಡಿ, ಹಬೀಜ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಖಾರದ ತಕ್ಕಂಗೆ ಹಾಕ್ಕೊಂಡೇನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಸತಿ ಇದನ್ನು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದನ್ನು ಒಂದು ಸತಿ ಇದೆಲ್ಲ ಚಲೋ ತಂಗ ಮಿಕ್ಸ್ ಆಗಿಬಿಡ್ತಂದ್ರೆ ನಾವಿಲ್ಲೇ ನಮ್ಮ ಬ್ರೆಡ್ ಟೋಸ್ಟ್ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ. ಇನ್ನು ನೋಡಿರಿ, ಇಲ್ಲೇ ನಾನು ಬ್ರೆಡ್ ತೊಗೊಂಡೇನಿ. ನಾನೀಗ ಬ್ರೆಡ್ಡಿಗೆ ಸ್ವಲ್ಪ ಟೊಮ್ಯಾಟೊ ಸಾಸ್ ಹಚ್ಕೊತೇನೆ ಫ್ರೆಂಡ್ಸ್. ಒಂದು ಸ್ಪೂನ್ ಸಹಾಯಲೇ ಎಲ್ಲ ಕಡೆ ಟೊಮ್ಯಾಟೊ ಸಾಸನ್ನು ಈಕ್ವಲಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಈ ಆಲೂಗಡ್ಡಿದ ಬ್ಯಾಟ್ರ್ ಏನು ರೆಡಿ ಮಾಡಿಟ್ಟೇವಲ್ಲ ಅದನ್ನು ಹಚ್ಕೊಂಡು ಟೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದ್ರೊಳಗೆ ಸಾಕಷ್ಟು ತರಕಾರಿ ಹಾಕೇನಿ, ಟೇಸ್ಟು ಭಾಳ ಚಲೋ ಆಗಿತ್ತು. ಈ ಮಕ್ಳಿಗೆ ನಾವು ಯಾವಾಗಾದ್ರೂ ಹಾಫ್ ಡೇ ಅದು ಟಿಫಿನ್ಗೆ ಕಟ್ಟುವಾಗ ನಾವು ಈ ರೀತಿ ಮಾಡಿಟ್ರೆ ಮಕ್ಳಿಗೆ ವೆಜ್ಜೀಸು ಕೊಟ್ಟಂಗೆ ಆಗುತ್ತೆ. ಡಿಫ್ರೆಂಟ್ ಟೇಸ್ಟು ಇತ್ತು, ಹೆಲ್ತಿಗೂ ಚಲೋ ಇತ್ತು ಫ್ರೆಂಡ್ಸ್. ನಾರ್ಮಲ್ ಬ್ರೆಡ್ ಬೇಡ, ಇನ್ನೂ ಸ್ವಲ್ಪ ಹೆಲ್ದಿ ಆಗಲಿ ಅನ್ನೋರು ಬ್ರೌನ್ ಬ್ರೆಡನ್ನು ಉಪಯೋಗಿಸ್ಕೋಬೋದು. ನೋಡಿರಿ, ನಾನೀಗ ಟೊಮ್ಯಾಟೊ ಸಾಸ್ ಹಚ್ಕೊಂಡಾದ್ಮೇಲೆ ನನ್ನ ಕಡೆ ಒಂದು ಸ್ವಲ್ಪ ಪುದೀನ ಚಟ್ನಿ ಇತ್ತು, ಅದನ್ನು ನಾನು ಟೊಮ್ಯಾಟೊ ಸಾಸ್ ಹೆಂಗೆ ಹಚ್ಕೊಂಡೆಲ್ಲ ಹಂಗೆ ಈಕ್ವಲಿ ಸ್ಪ್ರೆಡ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ನಾವೇನು ಬಟಾಟಿದ್ದು ಬ್ಯಾಟರ್ ರೆಡಿ ಮಾಡಿಟ್ಟೇವಲ್ಲ ಅದನ್ನು ಹಾಕ್ಕೊಂಡು ಬಿಳಿ ಎಳ್ಳನ್ನು ಇದ್ರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ನೋಡಿರಿ, ಎಲ್ಲ ಕಡೆನೂ ಹತ್ತೋಂಗೆ ಬಿಳಿ ಎಳ್ಳು ಉದುರಿಸ್ಕೊಂಡು ಚಲೋ ತಂಗ ಕೈಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಡೋಣ. ಅಂದ್ರೆ ನಾವು ಟೋಸ್ಟ್ ಮಾಡುವಾಗ ಬಿಳಿ ಎಳ್ಳು ಬಿಟ್ಕೋಬಾರ್ದು ಅಂಥೇಳಿ ನಾನು ಆಲ್ರೆಡಿ ಇಲ್ಲೇ ಪ್ಯಾನ್ ಬಿಸಿಗಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೇನಿ. ಈಗ ನಾವು ಇದನ್ನು ಟೋಸ್ಟನ್ನು ಏನು ರೆಡಿ ಮಾಡ್ಯಾವಲ್ಲ ಅದನ್ನು ಇಟ್ಟು ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊತ ನಾವು ಇದನ್ನು ಕೆಂಪಗೆ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಬಟರ್ ಇದ್ದರೆ ಇನ್ನೂ ರುಚಿ ಆಗುತ್ತೆ, ನೀವು ಬೆಣ್ಣೆನೂ ಹಚ್ಕೊಂಡು ಮಾಡ್ಕೋಬೋದು. ಇದು ನೋಡಿರಿ, ರೆಡಿ ಆಗೈತಿ ನಮ್ಮ ಬ್ರೆಡ್ ಟೋಸ್ಟ್.